Hello guys, welcome back to my channel. One more video. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಈಗ ಸ್ವಲ್ಪ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಬಂದು ಆಮೇಲೆ ಈ ವಿಡಿಯೋ ನೋಡಿ, ಬಿಕಾಸ್ ಆಲ್ಮೋಸ್ಟ್ ಆಲ್ ರಿಲೇಟೆಡ್ ಇದೆ. ಸೊ ಅದಕ್ಕೋಸ್ಕರ ಗೈಸ್ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೇರ್ಸ್ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಅಂತ ತುಂಬ ಕಮೆಂಟ್ಸ್ ಬರ್ತಿದೆ. ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಹಿಂಗೆ. ಸೊ ಗೈಸ್ ರಿಪ್ಲೈ ಮಾಡೋ ಟೈಮ್ ಬಂತು. ಗೈಸ್ ಫಸ್ಟು ನಾವು ಹೇರ್ನ ಚೆನ್ನಾಗಿ ಕೋಮ್ ಮಾಡ್ಕೊಳ್ಳೋಣ. ಹೇರ್ಸ್ ಅಂತ ಓಕೆ, ಹೇರ್ಸ್ನಲ್ಲಿ ತುಂಬ ಥರ ಇದೆ, ನೀವು ಯಾವ ಥರ ತಿಳಿಸ್ಕೊಡ್ತೀರಾ ಅಂತ ಕೇಳ್ಬೋದಾ ಅಂತ ಹೇಳ್ತೀರಾ. ನೀವು ಪೊನಿಟೈಲ್ ಹಾಕ್ಕೊಳ್ತೀರಾ ಚೆನ್ನಾಗಿರುತ್ತೆ. ಆ್ಯಂಡ್ ಈವ್ನಿಂಗ್ನಲ್ಲಿ ನೀವು ಯಾವ ಥರ ಅಂದರೆ ಹೇರ್ನ ಯಾವ ಥರ ಮ್ಯಾನೇಜಬಲ್ ಆಗಿ ಇಟ್ಕೊಂಡಿರ್ತೀರಾ ಅಂತ ತುಂಬ ಜನ ಕೇಳಿದರು. ಓಕೆ, ಇದನ್ನು ನಾನು ಯಾಕೆ ಮಾಡಬಾರ್ದು ಅಂತ ಪೊನಿಟೈಲ್ ನಾನು ಮಾಡಿದ್ದೀನಿ. ಸೊ ನಾನು ಈವ್ನಿಂಗ್ನಲ್ಲಿ ಹೆಂಗೆ ಮಾಡ್ತೀನಿ ಅಂತ ತೋರಿಸೋ ಟೈಮ್ ಇದು. ಈವ್ನಿಂಗ್ನಲ್ಲಿ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಇಟ್. ತುಂಬ ಲಾಗ್ ಬೇಡ. ಫಸ್ಟ್ ನಾನು ಬಾಚಿಂಗ್ಗೆ ಈ ಥರದ್ದು ತೊಗೊಳ್ತೀನಿ ಕೋಮ್. ನಾನು ಏನಕ್ಕೆ ಅಂದರೆ ನೋ ರೀಸನ್, ಬಿಕಾಸ್ ನಾನು ಈ ಥರ ದಪ್ಪ ಅಂದರೆ ದೊಡ್ಡ ದೊಡ್ಡ ಹಲ್ಲು, ಸ್ವಲ್ಪ ಸ್ಪೇಸ್ ಇರೋ ಹಲ್ಲಿದೆ, ಮತ್ತು ಎಲ್ಲ ಜಾಯಿಂಟಿಂದ ಒಂದು ಹಲ್ಲಿದೆ. ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ. ಎರಡು ಥರನೂ ಒಂದೇ ಕೋಮ್ನಲ್ಲಿ ಬರುತ್ತೆ ಅಂತ. ಸೊ ನಾನು ಫಸ್ಟು ದೊಡ್ಡ ಹಲ್ಲಿರೋದನ್ನು ಫಸ್ಟ್ ಬಾಚ್ಕೊಳ್ತೀನಿ. ಫಸ್ಟು ನೀಟಾಗಿ, ಅಂದರೆ ನನಗೂ ಹೇರ್ಸ್ ಬಿಚ್ಚಲ್ಲ ಅಂತ ನಾನು ಹೇಳಲ್ಲ, ಬಟ್ ತುಂಬ ಕಡಿಮೆ. 1, 2, 3, 4 ಅಥವಾ 5, 6 ಹೆಡ್ ಬಾತ್ ಮಾಡಿದಾಗ ಒಂದು 10, 11 ಕೌಂಟ್ ಮಾಡಬೇಕು, ಆಯಿತಾ. ಬಟ್ ನನ್ನ ಈಗ ಬಿಚ್ಚಿದ್ರೂ ಒಂದೇ ಬಿದ್ದಿರೋದು, ಈಗಿನ ಒಂದು ಬಿದ್ದು ಅಷ್ಟೆ. ಈಗ ಚೆನ್ನಾಗಿ ಅಂದರೆ ಯಾರ್ಯಾರು ಫೇಸ್ ಯಾವ್ಯಾವ ಥರ, ಒಬ್ಬೊಬ್ಬರು ಬೇತಲ್ಲಿ ತಗೊಳ್ತಾರೆ, ಒಬ್ಬೊಬ್ಬರು ಬೇತಲ್ಲಿ ತಗೊಳ್ಳಲ್ಲ, ಹಾಗೆ ಇದು ಮಾಡ್ಕೊಳ್ತಾರೆ. ನನಗೆ ಹೀಗೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಹಾಗೆ ಯೂಸ್ ಮಾಡ್ತೀನಿ. ಚೆನ್ನಾಗಿ ಪೊನಿಟೈಲ್ ಥರನೇ ಚೆನ್ನಾಗಿ ಹಿಂದಕ್ಕೆ ಬಾಚಿಕೊಂಡು ನಾನು ಪೊನಿಟೈಲ್ ಥರನೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಅಂದರೆ ನನಗೆ ಇದ್ರ ಮಿರರ್ ಇದೆ, ಸ್ವಲ್ಪ ನೋಡ್ಕೊಳ್ತೀನಿ ಅಂದ್ಕೊಂಡು ಈ ಥರ ಚೆನ್ನಾಗಿ ಹಿಂಗೆ ಹಿಡಿದ್ಬಿಟ್ಟು ವೆಯ್ಟ್ ನನಗೆ ಈ ಕಡೆ ಕಾಣಿಸುತ್ತೆ ನೋಡ್ತೀನಿ. ಕಾಣಿಸುತ್ತಾ? ಈ ಥರ ಮೂರು ಕಾಲು ಮಾಡಿಕೊಂಡು ಚೆನ್ನಾಗಿ ಜಡಿ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಬಾರ್ದು, ಸಿಂಪಲಾಗಿ ನಾನು ತುಂಬ ಸಿಂಪಲಾಗಿ ಹಾಕ್ಕೊಳ್ಳೋದು. ಬಟ್ ನನ್ನ ಹೇರ್ಸು ಹಂಗೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನಗೆ ಹೇರ್ಸ್ ಚೆನ್ನಾಗಿರ್ಬೇಕು ಆ್ಯಕ್ಚುಲಿ. ನೋಡಿ ಈ ಥರ ಮಾಡಿರ್ತೀನಿ. ನೋಡಿ ಇಷ್ಟು ಮಾಡಿರ್ತೀನಿ. ಆ್ಯಂಡ್ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಈ ಥರ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಬಾಚ್ಕೊಳ್ತೀನಿ ಸರಿಯಾಗಿ. ಬಿಕಾಸ್ ನಾನು ಒಂಚೂರು ಚಿಕ್ಕ ಬೀಳೋದು ಜಾಸ್ತಿ ಹೇರ್ಸ್, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಚಿಕ್ಕ ಬೀಳೋದು ಜಾಸ್ತಿ, ಅದಕ್ಕೋಸ್ಕರ ನಾನು ಈ ಥರ ದೊಡ್ಡ ಹಲ್ಲಿನ ತೊಗೊಂಡು ಈ ಥರ ಕಟ್ ಮಾಡ್ತೀನಿ. ಸೊ ಈಸಿಯಾಗಿ ಬರುತ್ತೆ. ಒಂದು 2 ಬಂದವು. ಉದ್ದದ ಹೇರ್ಸ್ ಇರುತ್ತಲ್ಲ, ಅದು ಕೌಂಟ್ ಇದಾಗಲ್ಲ, ಅದು ಜಾಸ್ತಿ ಅನ್ನಂಗೆ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ 1, 2 ಮಾಮೂಲಾಗಿ ಬಿಚ್ಚಬೇಕು ರೀ. ಬೆಳಿಗ್ಗೆ ಬಿಚ್ಚಿದ್ದಿಲ್ಲ. ಐ ವಂಡರ್ಡ್. ಈ ಥರ ಹಾಕ್ಕೊಂಡು ರೆಡಿ.
ಚೆನ್ನಾಗಿದೆಯಲ್ಲ ಈ ಥರ ಲುಕ್. ತುಂಬ ಸಿಂಪಲಾಗಿ, ಬಟ್ ಕೂದಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂದ್ರೆ ಇದೇ ಬೆಸ್ಟ್ ಟ್ರಿಕ್. ಇಲ್ಲ ಅಂದರೆ ಕೂದಲ ಇಲ್ಲ ಗೋವಿಂದ. ಬಾಯ್ ಗೈಸ್.